ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತು ನಾನು ಇವತ್ತು ಏನು ತಿಳಿಸ್ಕೊಡಕ್ಕೆ ಹೋಗ್ತಿದ್ದೀನಿ ಅಂದರೆ ಮೌಸನ್ನು ಟಿ ವಿಗೆ ಕನೆಕ್ಟ್ ಮಾಡೋದ್ರ ಬಗ್ಗೆ ತಿಳಿಸ್ತೀನಿ. ಈ ಆರ್ಡ್ರನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ. ಇದು ಮೌಸು ಆರ್ಡ್ರನ್ನ ಇವಾಗ ತೆಗಿತಾ ಇದ್ದೀನಿ. ಯಾವ ರೀತಿ ತೆಗಿತೀನಿ ತೆಗೆದ್ಬಿಟ್ಟು ಮೌಸ್ ನಂದು ಬಂತು. ಇವಾಗ ಮೌಸು ನೋಡೋಕ್ಕೆ ನೈಸಾಗಿದೆ. ಇದು 245 ರೂಪಾಯಿಸ್ಗೆ ಆನ್ಲೈನಲ್ಲಿ ನನಗೆ ಸಿಕ್ತು. ಇದಂತೂ ತುಂಬ ನೋಡೋದಕ್ಕೆ ಬ್ಲ್ಯಾಕಾಗಿ ಒಂದು ಸ್ವಲ್ಪ ಚೆನ್ನಾಗಿದೆ, ಕಡಿಮೆ ರೇಟ್ ಇದ್ರೂ ಚೆನ್ನಾಗಿದೆ. ಆಮೇಲೆ ಇದನ್ನು ಬಂದುಬಿಟ್ಟು ನಾನು 245 ರೂಪೀಸ್ಗೆ ತಂದಿದ್ದೀನಿ. ಇವಾಗ ಬ್ಯಾಕ್ ಸೈಡನ್ನು ಬಿಚ್ಚಿ ನೋಡೋಣ. ಯಾವ ರೀತಿ ಬ್ಯಾಕ್ ಸೈಡನ್ನು ಬಿಚ್ಚಿದ ಮೇಲೆ ಇಲ್ಲಿ ಒಂದು ಪಿನ್ ಇರುತ್ತೆ, ಒಂದು ಚಿಪ್ ಇರುತ್ತೆ. ಅದನ್ನು ನೀವು ಸ್ಮೂತಾಗಿ ತೆಗಿಬೇಕಾಗುತ್ತೆ. ಈ ಚಿಪ್ಪು ತುಂಬ ಇಂಪಾರ್ಟೆಂಟು. ಈ ಚಿಪ್ಪನ್ನು ನೀವೇನಾದರೂ ಕಳ್ಕೊಂಡ್ರೆ ನಿಮ್ಮದು ಮೌಸೇ ಕಳೆದ ಹಾಗೆ ಗೈಸ್. ಮೌಸು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಮೌಸಿನ ಚಿಪ್ಪು ಅದಕ್ಕಿಂತ ಇಂಪಾರ್ಟೆಂಟಾಗಿ ನೀವು ತುಂಬ ಕಳ್ಕೊಬೇಡಿ ಅದನ್ನು, ಯಾಕಂದರೆ ಇದು ಎಲ್ಲೂ ಸಿಗೋಲ್ಲ. ಮತ್ತು ನೀವು ವೆಬ್ಸೈಟ್ನ ಸ್ಟಾರ್ಟ್ ಮಾಡಿ ಡಬಲ್ ಪೇಮೆಂಟ್ ಮಾಡಿ ತೊಗೊಬೇಕಾಗುತ್ತೆ. ಮತ್ತು ಇದು ಚಿಪ್ ಕೂಡ ಒಂದು ಸ್ವಲ್ಪ ನೋಡೋದಕ್ಕೆ ಹಿಂದ್ಗಡೆ ಚೆನ್ನಾಗಿದೆ. ಆಮೇಲೆ ಇವಾಗ ಓಕೆ, ರೆಡಿ ಆಯಿತು. ಚಿಪ್ಪನ್ನು ತೆಗೆದುಬಿಟ್ವಿ. ಬ್ಯಾಕ್ ಸೈಡನ್ನು ಇವಾಗ ಮೇಲೆ ಇಟ್ಟು ಇದನ್ನು ಸರಿಸ್ಬಿಡೋಣ. ಆಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಟಿ ವಿಗೆ ಕನೆಕ್ಟ್ ಮಾಡೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ಚಿಪ್ಪು ಇದನ್ನು ಹಾಕ್ಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ. ಯಾಕಂದರೆ ನೀವು ನೋಡ್ಕೊಳ್ಳಿ, ಇವೆರಡು ನಿಮಗೆ ತುಂಬ ಇಂಪಾರ್ಟೆಂಟು. 245 ರೂಪಾಯಿಗೆ ಆರ್ಡ್ರನ್ನ ತರಿಸಿದ್ದೀನಿ. ಇವಾಗ ನಾನು ಹೌ ಟು ಕನೆಕ್ಟ್ ಸ್ಮಾರ್ಟ್ ಟಿ ವಿ ಇರಬೇಕು ನಿಮ್ಮ ಹತ್ರ. ನಿಮ್ಮ ಮನೆಯಲ್ಲೇ ಇರುತ್ತೆ ಸ್ಮಾರ್ಟ್ ಟಿ ವಿ. ಅದನ್ನು ನೀವು ಯಾವ ರೀತಿ ಅದಕ್ಕೆ ಕನೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇವಾಗ ಇದಕ್ಕೆ ಇಂಪಾರ್ಟೆಂಟ್ ಅಂದರೆ 2 ಬ್ಯಾಟ್ರಿ ಬೇಕು. ಇದನ್ನು ನೀವು ಮೌಸ್ಗೆ ಒಳಗಡೆ ಹಾಕೋದಕ್ಕೆ, ಇನ್ಸರ್ಟ್ ಮಾಡೋದಕ್ಕೆ 2 ಬ್ಯಾಟ್ರಿ ಬೇಕು. ಒಳ್ಳೆ ಕಂಪ್ನಿ ಬ್ಯಾಟ್ರಿ ತೊಗೊಳ್ಳಿ, ಯಾಕಂದರೆ ಸೆಲ್ ತುಂಬ ಉಪಯೋಗಕ್ಕೆ ಬರುತ್ತೆ ಮತ್ತು ಬೇಗನೆ ಹಾಳಾಗಬಾರ್ದು. 10 ರೂಪಾಯಿಗೆ ಸಿಗುತ್ತೆ ಶಾಪಲ್ಲಿ, 10 ರೂಪಾಯಿಗೆ ಒಂದರಂತೆ ಸಿಗುತ್ತೆ. ತುಂಬ ಕಡಿಮೆ ರೇಟಿಂದ ತೊಗೊಂಡ್ರೆ ಬಹಳ ದಿನ ಬರಲ್ಲ. ಅದರಿಂದ ಇಲ್ಲಿ ಬ್ಯಾಕ್ ಸೈಡನ್ನು ಓಪನ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡನ್ನು ಓಪನ್ ಮಾಡಿ ಇವಾಗ ಸೆಲ್ಗಳನ್ನು ಇನ್ಸರ್ಟ್ ಮಾಡೋಣ. ಸೆಲ್ಗಳನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇವಾಗ ಸ್ಮೂತಾಗಿ ಯೂಸ್ ಮಾಡಿ, ಯಾಕಂದರೆ ಮೌಸು ಸೆನ್ಸಾರ್ ಇರುತ್ತೆ ಕೆಳಗಡೆ, ಲೈಟ್ ಬಟನು. ಅದನ್ನು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನು ಇಲ್ಲಿ ಮೇಲ್ಗಡೆ ಚಿಪ್ ಹಾಕೋದಕ್ಕೆ ಜಾಗ ಬಿಟ್ಟಿದ್ದಾರೆ ಅವರು, ಆಗಲೇ ಹೇಳಿದೆ. ಆಮೇಲೆ ಇವಾಗ ಸೆಲ್ನ ಹಾಕ್ಬಿಟ್ಟು ಈ ರೀತಿ ಬಂದ್ ಮಾಡ್ಕೊಳ್ಳಿ, ಮುಚ್ಚೆ. ಮತ್ತು ನಾನು ಆಮೇಲೆ ಇವಾಗ ಈ ಚಿಪ್ಪು ಇಂಪಾರ್ಟೆಂಟ್ ಅಂತ ಆಗಲೇ ಹೇಳಿದೆ. ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಏನು ಮಾಡ್ಬೇಕಂದ್ರೆ ನೀವು ಒಂದು ಲೈಟ್ ಇರುತ್ತೆ ಇಲ್ಲಿ, ಲೈಟನ್ನು ಇವಾಗ ತೋರಿಸ್ತೀನಿ ನೋಡಿ. ಇದು ಆನ್ ಅಂತ ಇರುತ್ತೆ ಬಟನು. ಆನ್ ಮಾಡಿದ ಮೇಲೆ ಲೈಟ್ ಹತ್ತಿ ಸ್ವಲ್ಪ ಆರುತ್ತೆ. ಆಮೇಲೆ ಇವಾಗ ಮತ್ತು ನಾನಿವಾಗ ಬಂದಿದ್ದೀನಿ ನನ್ನ ಸ್ಮಾರ್ಟ್ ಟಿ ವಿಯ ಕಡೆಗೆ. ನಾನು ಸ್ಮಾರ್ಟ್ ಟಿ ವಿ ಇವಾಗ ಆನ್ ಮಾಡಿದ್ದೀನಿ. ಇವಾಗ ರಿಮೋಟ್ ಬಟನ್ನಿಂದ ಅದನ್ನು ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ಯಾವ ಕಂಪ್ನಿದು ನೀವು ಸ್ಮಾರ್ಟ್ ಟಿ ವಿ ಇದೆ ಅದು ಇಂಟರ್ಫೇಸ್ ಆಗ್ತಾ ಇರುತ್ತೆ. ಇಂಟರ್ಫೇಸ್ ಆದ ತಕ್ಷಣ ನಮ್ಮದು ಟಿ ವಿ ಆನ್ ಆಗ್ತಾ ಇರುತ್ತೆ. ಆನ್ ಆಯಿತು, ಟಿ ವಿ ಆನ್ ಆಯಿತು ನಂದು. ಆನ್ ಆದ ನಂತರ ನಾನಿವಾಗ ರಿಮೋಟ್ನಿಂದ ಸ್ವಲ್ಪ ವರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಕೈಯಲ್ಲಿ ರಿಮೋಟ್ ಇದೆ, ಕೆಳಗಡೆ ರಿಮೋಟ್ ಇದೆ, ಸ್ವಲ್ಪ ಕತ್ಲು ಕಾಣ್ತಾ ಇಲ್ಲ ನಿಮಗೆ. ರಿಮೋಟ್ ಇದೆ, ರಿಮೋಟ್ನಿಂದ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಮಾಡ್ತೀನಿ ಇವಾಗ. ಮತ್ತು ಬ್ಯಾಕ್ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ತೊಗೊತೀನಿ, ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಇವಾಗ ನಾನು ರಿಮೋಟ್ನಿಂದನೇ ವರ್ಕ್ ಮಾಡ್ತಾಯಿದ್ದೀನಿ ಅಂತ, ಇದು ಸ್ಮಾರ್ಟ್ ಟಿ ವಿನ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಕೆಳಗಡೆ ಬಂದೆ. ಇವಾಗ ಸ್ವಲ್ಪ ವರ್ಕ್ ಮಾಡಿ ನೋಡೋಣ ಯಾವ್ಯಾವ ರೀತಿ ಇದೆ ಟಿ ವಿ ಅಂತ. ಆಮೇಲೆ ಇವಾಗ 5 ಕನೆಕ್ಷನ್ ಇದೆ. 5 ಕನೆಕ್ಷನ್ಗಳನ್ನು ಯಾವ್ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಟಿ ವಿಯಲ್ಲಿ ಕನೆಕ್ಷನ್ ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ಇವಾಗ ನಿಮ್ಮ ಸ್ಮಾರ್ಟ್ ಟಿ ವಿಯ ಬಟನನ್ನು ಆಫ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಸ್ಮಾರ್ಟ್ ಟಿ ವಿಯನ್ನು ಆಫ್ ಮಾಡಬೇಕಾಗುತ್ತೆ. ನಿಮ್ಮ ಕರೆಂಟ್ ಹೋಗೋದನ್ನೇ ನಿಲ್ಲಿಸ್ಬಿಡಿ ಸ್ಮಾರ್ಟ್ ಟಿ ವಿಗೆ. ಯಾಕಂದರೆ ನಾವು ಸ್ವಲ್ಪ ಹಿಂದ್ಗಡೆ ಅದು ಹೋಗ್ತಾ ಇರ್ತೀವಲ್ಲ, ಹಿಂದ್ಗಡೆ ಕೈ ಹಾಕಬೇಕಾಗುತ್ತೆ. ಅದರಿಂದ ಆಫ್ ಮಾಡ್ಕೊಳ್ಳಿ. ಇವಾಗ ಆಫ್ ಆಗಿದೆ ನಂದು ಸ್ಮಾರ್ಟ್ ಟಿ ವಿ. ಆಮೇಲೆ ಸ್ಮಾರ್ಟ್ ಟಿ ವಿಯ ನೀವು ಹಿಂದ್ಗಡೆ ಬರಬೇಕಾಗುತ್ತೆ. ಹಿಂದ್ಗಡೆ ಬಂದುಬಿಟ್ಟು ಈ ರೀತಿ ಇರುತ್ತೆ, ಹಿಂದ್ಗಡೆ ಈ ರೀತಿ. ಅಥವಾ ಚಿಪ್ಗಳು 2 ಚಿಪ್ ಹಾಕೋದಿರುತ್ತೆ, ಕೆಳಗಡೆ ಒಂದಿರುತ್ತೆ. ಇವಾಗ 2 ಸಮನಾಗಿರುತ್ತೆ. ಅದರಲ್ಲಿ ಒಂದಕ್ಕೆ ಆಗಲೇ ತೋರಿಸಿದ ಇಂಪಾರ್ಟೆಂಟ್ ಚಿಪ್ಪನ್ನು ಹಾಕಬೇಕು. ನೀವು ಮೌಸ್ನ ಇಂಪಾರ್ಟೆಂಟ್ ಚಿಪ್ಪನ್ನು ಇಲ್ಲಿ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಇನ್ಸರ್ಟ್ ಮಾಡಿ ಚೆನ್ನಾಗಿ, ಸ್ವಲ್ಪ ನಂಗೆ ಕೈ ಇಟಕ್ತಾ ಇಲ್ಲ. ಇವಾಗ ಇನ್ಸರ್ಟ್ ಮಾಡಿದೆ ನಾನು. ಆಮೇಲೆ ಇವಾಗ ನೀವೇನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇದು ಓಕೆ ಆಯಿತು. ಇವಾಗ ಮತ್ತೆ ನೀವು ಸ್ವಿಚ್ಚನ್ನು ಆನ್ ಮಾಡಬೇಕು.
ಸ್ವಿಚ್ಚನ್ನು ಆನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸ್ಮಾರ್ಟ್ ಟಿ ವಿಯನ್ನು ಆನ್ ಮಾಡಿ. ನಾನು ಸ್ಮಾರ್ಟ್ ಟಿ ವಿ ಒಂದು ಸ್ವಲ್ಪ ಆನ್ ಮಾಡೋದಕ್ಕೆ ಲೇಟ್ ಆಗುತ್ತೆ, ನಾನು ಕೂಡ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿ ಇವಾಗ ನನ್ನ ಕಂಪನಿ ಮತ್ತೆ ಬಂತು, ನಮ್ಮ ಟಿ ವಿಯ ಕಂಪನಿ. ಇದನ್ನು ನಾನಿವಾಗ ಮೌಸನ್ನು ತೊಗೊತಾ ಇದ್ದೀನಿ. ಇವಾಗ ಎಲ್ಲಿಟ್ಟೆ ಮೌಸು? ಮೌಸನ್ನು ತೊಗೊಂಡೆ. ಮೌಸನ್ನು ಇಲ್ಲಿ ಆನ್ ಅಂತ ಇದೆ, ಇವಾಗ ಆನ್ ಆಗಿದೆ. ಇಲ್ಲಿ ಆಫ್ ಆಗಿದೆ, ಆನ್ ಮಾಡ್ಕೊಳ್ಳಿ. ಆನ್ ಇರಲೇಬೇಕದು. ಇವಾಗ ಆನ್ ಆಯಿತು, ಲೈಟ್ ಹತ್ತೋದು ಆರೋದು ಮಾಡ್ತಾಯಿದ್ದೆ. ಇವಾಗ ಮೌಸು ಅಲ್ಲಿ ಬಂದಿದೆ ನೋಡ್ಬೋದು ನೀವು. ನಾನಿವಾಗ ಮೌಸಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಅಲ್ಲಿ ಬಂತು, ಮೌಸಿನ ಒಂದು ಡಿಟೆಕ್ಟರ್ ಬಂತು, ಅಲ್ಲಿ ಕೆಳಗಡೆ ಹೋಗ್ತಾಯಿದೆ ನೋಡಿ. ಇವಾಗ ನೋಡ್ಬೋದು ಎಲ್ಲರೂ. ಮೇಲ್ಗಡೆ ಇವಾಗ ಸರಿಸ್ದೆ, ಈ ಕಡೆ ಸರಿಸ್ದೆ, ಆಮೇಲೆ ಲೆಫ್ಟ್ ಸರಿಸ್ದೆ, ರೈಟ್ ಸರಿಸ್ದೆ, ಆಮೇಲೆ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡ್ಬೋದು. ಸ್ಕ್ರೋಲ್ ಮಾಡಿ ಆಗಲೇ ತೋರಿಸ್ದೆ ನಾನು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಇಷ್ಟನ್ನು ನಾನು ತೋರಿಸೋದಕ್ಕೆ ಇಷ್ಟಪಟ್ಟು ತೋರಿಸಿದ್ದೀನಿ, ಯಾಕಂದರೆ ನಾನು ಕೂಡ ಹೊಸ ಮೌಸ್ ತೊಗೊಂಡೆ ಅಂತ ನನಗೂ ಖುಷಿಯಾಗಿದೆ. ನೀವು ಕೂಡ 845 ರೂಪಾಯಿಗೆ ತೊಗೊಳ್ಳಿ. ಮತ್ತು ನೀವು ಮೌಸನ್ನು ಇನ್ನೊಂದು ಹೇಳ್ತೀನಿ, ಮೌಸನ್ನು ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡ್ಕೊಬೋದು. ಮೊಬೈಲ್ಗೂ ಕೂಡ ಯಾವ ರೀತಿ ಕನೆಕ್ಟ್ ಮಾಡ್ಕೊಬೋದು ಅಂತ ವಿಡಿಯೋ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗೆ ಕಮೆಂಟ್ನಲ್ಲಿ, ಇದೇ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಮಗೆ ಮೌಸನ್ನು ಮೊಬೈಲ್ಗೆ ಕನೆಕ್ಟ್ ಹೇಗೆ ಮಾಡೋದು ಅಂತ ತಿಳಿಸಿಕೊಡಿ ಬ್ರೋ ಅಂತ ನಮಗೆ ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ. ಮುಂದಿನ ವೀಡಿಯೋದಲ್ಲಿ ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಬರುತ್ತೆ ವಿಡಿಯೋ. ಆದ್ದರಿಂದ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ.